ವಿತರಣೆ ಮಾಡಬೇಕು. ಬಾಂಧವರಿಗೆ ಹಾಗೂ ಇತರರಿಗೆ ಕೊಟ್ಟು ನಂತರ ಮನೆಯವರು ಪ್ರಸಾದ ಸ್ವೀಕರಿಸಬೇಕು. ಮುನಿಜನರೇ ಕೇಳಿ, ಈ ವ್ರತವನ್ನು ಶುಕ್ರವಾರದಲ್ಲಿ ವಿಧಿಪೂರ್ವಕ ಶಕ್ತಿ ವಂಚನೆ ಇಲ್ಲದೆ ಜನರಿಗೆ ಯಥಾಶಕ್ತಿ ನೂತನ ವಸ್ತ್ರಗಳನ್ನು, ಫಲಗಳನ್ನು, ಪುಷ್ಪಗಳನ್ನು ಕೊಟ್ಟು ಸಂತೃಪ್ತಿ ಪಡಿಸಬೇಕು. ಅಂದು ಸಹ ಯಾರಿಗೂ ದಕ್ಷಿಣೆ ಕೊಡಬಾರದು. ಏಕೆಂದರೆ ಕೊಟ್ಟ ದಕ್ಷಿಣೆಯಿಂದ ಮಕ್ಕಳು ಹುಳಿ ಪದಾರ್ಥಗಳನ್ನು ಕೊಂಡು ತಿನ್ನಬಹುದೆಂದು ಶಂಕೆ ಬರಬಾರದು. ಅದರಿಂದ ಎಲ್ಲರಿಗೂ ಶಕ್ತಿ ವಂಚನೆ ಇಲ್ಲದಂತೆ ಮರುದಿನ ದಕ್ಷಿಣೆ ಕೊಟ್ಟು ಸಂತೋಷಪಡಿಸಿ ತಾನು ಸಂತೋಷದಿಂದ ಇರಬೇಕು. ಶೌನಿಕಾದಿಗಳ ಕೇಳಿ, ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಸಕಲ ದುಃಖಗಳು ಸರಿದು ಹೋಗುವ ವಾಚಿತ್ಯವನ್ನು ಪಡೆದು ಸಂಪತ್ತಿನಿಂದ ಸಂತೋಷಚಿತ್ತರಾಗಿರುವವರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆ ವೃತ್ತ ಕಥೆಯ 2ನೇ ಅಧ್ಯಾಯ. 6 ಮಂದಿ ನೆಗಣಿಯರಿಗೆ ಅದು ಸರಿ ಬರಲಿಲ್ಲ. ದೇವಾಶ್ರೀಗಳಿಂದ ಕೂಡಿದ ಅವರು ಸತ್ಯವತಿಯಲ್ಲಿ ದೋಷಗಳನ್ನು ನಿಲ್ಲಿಸಿದರು. ಉಚ್ಚಿಷ್ಟವನ್ನೇ ಅವಳ ಗುಣಪಡಿಸಿದರು. ಅವಳು ತನಗೆ ಕೊಡುತ್ತಿದ್ದ ಕಿರುಕುಳ ತಡೆಯಲಾರದೆ ಒಂದು ದಿನ ಎಲ್ಲ ವಿಷಯವನ್ನು ತನ್ನ ಪತಿ